ಗಿಲ್ಲಿದ್ ಒಂದು ಆಗಿದೆ ಈಗ ಕರೆಕ್ಟ್ ಫಿಕ್ಸ್ ಇದು. ಹೌದಾ? ಗಿಲ್ಲಿ ಒಂದು ಡೈವರ್ಸ್ ಆಗಿದೆ ತಾನೆ? ಅಕ್ಕ 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 ಆಗಿದೆಯಲ್ಲೋ ಡ್ರೈವರ್ಸ್ ನಿನಗೆ. ಯಾವ ಇದು ಆಗಿಲ್ಲ. ಆಗಿದೆ ಹಂಗಾರ ನೀವ್ ಹೇಳು ಲೆಕ್ಕ. ನಾನು ಬೇರೆ ಹುಡುಗಿನ ಮದುವೆ ಆಗಿ ಡೈವರ್ಸ್ ಆಗ್ಬಿಟ್ಟು ಇವಳು ಲವ್ ಮಾಡ್ಬೇಕಾ? ಹಂಗಾರೆ ಇವ್ರ ಪಕ್ಕನಾ? ಗುರುಜಿ ನಿಮ್ ಒಳ್ಳೆ ಬಾಯಿಯಿಂದ ಅವರಿಬ್ರು ಡೆಫಿನೆಟ್ಲಿ ಮದುವೆ ಆಗಿ ಸುಖವಾಗಿರ್ತಾರೆ ಅಂತ ಹೇಳ್ಬೇಕು ನೀವು. ನಿಮ್ ಪರಮ ಶಿಷ್ಯಗೆ ನೀವು ಮೋಸ ಮಾಡ್ತಾ ಇದ್ದೀರಾ. ಲವ್ವರ್ ಆಗೋಕೆ ನಂಬರ್ ಏನು ಬೇಡ, ಮದುವೆ ಆದ್ಮೇಲೆ ಅದೆಲ್ಲ ನೋಡ್ಕವ. ಅಕ್ಕ ಅಣ್ಣ ಹೋದ್ ವಾರ ಯಶಸ್ವಿನಿನ್ವೆ ಚೆರಿನ್ವೆ ಅದ ಎಂತದ ಥರ್ಮೋಮೀಟರ್ ಕೈ ಕಟ್ಕೊಂಡು ಏನ್ ಮೀಟರ್ ಲವ್ ಎಷ್ಟು ಬಿಟ್ಟು ಬರ್ತದೆ ಎಷ್ಟು ಪಲ್ಸ್ ಬರ್ತದೆ ಅಂತ ಎಲ್ಇಡಿ ನೋಡಿದ್ರು. ಅದೆಲ್ಲ ಎಲೆಕ್ಟ್ರಾನಿಕ್ಸ್ ಫೇಕ್ ಆಗಿ ತೋರಿಸ್ತದೆ. ನಾನು ಆನ್ ದಿ ಸ್ಪಾಟ್ ಪ್ರೂಫ್ ಮಾಡಿ ತೋರಿಸ್ತೀನಿ. ಏನ್ ಪ್ರೂಫ್ ತಂದಿದ್ಯಾ? ನಾನೇನ್ ಮಾಡ್ಬೇಕು? ಇದಕ್ಕಿಂತ ಪ್ರೂಫ್ ಬೇಕಾ ನಿನಗೆ? ನಿನಗೆ ನಿಜವಾಗ್ಲೂ ಕಿಚ್ಕಿಚ್ಚಿತ್ತ? ಧ್ವನಿ ಹಾಕಂಗ್ ಕೇಳಿಸ್ತಾ ಒಳಗಡೆ ಅದು ಫೀಲ್ ಮಾಡ್ತಾ ಇದ್ದೆ 40%. ಹೆಂಗೆ ಇನ್ನೊಂದ್ಸಲಿ ಕೇಳಿಸು. ಇದು ನಿನ್ ವಾಯ್ಸ್ ಅಲ್ಲ, ಇದು ನವಾಜ್ ವಾಯ್ಸ್. ಇದು ನವಾಜ್ ವಾಯ್ಸ್ ಹಂಗ್ ಬರುದ್ಲ ಫಸ್ಟ್ ಅಣ್ಣ. ಗಿಲ್ಲಿ ಹಾರ್ಟ್ ಸ್ವಲ್ಪ ಸೆಂಟ್ರಲ್ ಇರುತ್ತೆ, ನೀನ್ ಇಟ್ಕೊಂಡ್ರ ಕಡೆ ಕಿಡ್ನಿ ಇರೋದ್ ನನ್ ಮಗನೇ. ಅಣ್ಣ ನನ್ನ ಆಟ ಒಂಚೂರು ದೊಡ್ಡದು. ಅಣ್ಣ ನಿಮ್ಮಿಂದನೇ ಮಾತು ಶುರು ಮಾಡೋಣ. ಹೆಂಗಿತ್ತಣ್ಣ ಈ ಪರ್ಫಾರ್ಮೆನ್ಸ್, ಡಾನ್ಸ್ ಹೆಂಗಿತ್ತು? ಗರ್ಲ್ಸ್ ಬನ್ನಿ. ಇಲ್ಲ ಗಿಲ್ಲಿ ಸೂಪರ್. ಥ್ಯಾಂಕ್ ಯು ತುಂಬಾ ಚೆನ್ನಾಗಿ ಮಾಡಿದ್ರಿ. ಒಂಥರ ಬ್ಯೂಟಿಫುಲ್ ಸ್ಟೈಲ್ ನಿಮ್ದು ಯೂನಿಕ್ ಆಗಿತ್ತು, ನೋಡಕ್ಕೂ ಅದ್ಭುತವಾಗಿತ್ತು. ಬಹಳ ಚೆನ್ನಾಗಿ ಮಾಡಿದ್ರಿ. ಆಮೇಲೆ ತುಂಬಾ ಕಾನ್ಫಿಡೆಂಟ್ ಆಗಿ ಮಾಡಿದ್ರಿ. ಆಮೇಲೆ 4 ಜನ ಅಷ್ಟೇ, ಭಾವನವರು, ಬೃಂದಾ, ದೆನ್ ತ್ರಿಷಾ ಅಂಡ್ ದಿಶಾ, ಅವ್ರು 4 ಜನನು ಸೂಪರ್ ಆಗಿ ಮಾಡಿದ್ರು. ನೀವ್ ಎಷ್ಟು ತಮಾಷೆಗೆ ಆಡ್ತಿರೋ ಅಷ್ಟೇ ಸೀರಿಯಸ್ ಆಗಿ ನಿಮ್ಮ ಒಂದು ಬೆಳವಣಿಗೆಯಲ್ಲಿ 100% ತುಂಬಾ ಎತ್ತರಕ್ಕೆ ಹೋಗ್ತೀರಾ. ಥ್ಯಾಂಕ್ಸ್. ಹೌದು ಕರೆಕ್ಟ್. ಏನ್ ವಿಘ್ನೇಶ್? ಓ ಮೇಡಮ್, ಇದೀಗ ಬಂದ ಸುದ್ದಿ ಏನು? ನಾವು ಎಲ್ಲರೂ ಇಷ್ಟ ಪಡೋಂತ ನಮ್ಮೆಲ್ಲರ ಪ್ರೀತಿಯ ಒನ್ ಅಂಡ್ ಓನ್ಲಿ ಅಕುಲ್ ಬಾಲಾಜಿ ಅಲ್ಲ, ಪಕ್ಕದಲ್ಲಿರೋ ನಮ್ಮ ಗಿಲ್ಲಿ ನಟ ಮುಂದಿನ ವಾರದಿಂದ ಡಿಕೆಡಿಯಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಬರ್ತಿದ್ದಾರೆ. ಕಂಗ್ರಾಚುಲೇಷನ್ಸ್ ಬ್ರದರ್. ಲೇ ಮಗನೇ, ನೀನು ಅನ್ಕೊಂಡಿದ್ದಾರೆ ನೆರವೇರ್ತಲ್ಲ ಮಗ. ಇದೇ ನಿನ್ನ ಪ್ಲಾನ್. ಯಾರು ಅಂತ ಕೇಳು. ಯಾರು ಜೋಡಿ? ಯಾರು ಜೋಡಿ? ಯಾರು? ಈ ಕಡೆ ಬಾ ಅಕುಲ್, ಈ ಕಡೆ ಬಾ. ಗಗನ ಅಲ್ಲ, ಅವಳ ಹಿಂದೆ ಇರೋಂತ ಹನೀಶಾ. ಗಿಲ್ಲಿ, ನಿನ್ ಪಾರ್ಟ್ನರ್ ಹೆಸರೇನು ಹೇಳು? ಹನೀಶಾ. ನಾನು ನೀನು ಪಾರ್ಟ್ನರು. ನೆಕ್ಸ್ಟ್ ವಾರದಿಂದ ಕರೆಕ್ಟ್ ಆಗಿ ಡ್ಯಾನ್ಸ್ ಮಾಡುವ. ನನ್ನ ಪ್ರಕಾರ ನಮಗೆ ನಂಬಿಕೆ ಇದೆ, ಮುಂದಿನ ವಾರದಿಂದ ಗಿಲ್ಲಿ ಹಾಗೂ ಅನೀಶಾ ವಂಡರ್ಸ್ ಮಾಡ್ತಾರೆ ಸ್ಟೇಜ್ ಮೇಲೆ. ಅದಂತೂ ಪಕ್ಕಾ ಗ್ಯಾರಂಟಿ. ಅಂದ್ರೆ ನಿತಿನ್ ಅದ್ರಲ್ಲಿ ಹಾಡಲ್ಲಿ ಹೆಂಗೆ ಕಾಸ್ಟ್ಯೂಮ್ ಹಾಕಿರ್ತಾರಲ್ಲ ಅಣ್ಣ, ಅದೇ ತರ ಕಾಸ್ಟ್ಯೂಮ್ ಹಾಕೊಂಡಿದ್ದಾರೆ. ನಿತಿನ್ ಫೈರ್ ಬ್ರ್ಯಾಂಡ್ ಸಿಕ್ಕಿದೆ, ಪವರ್ ಸ್ಟಾರ್ ಗೋಲ್ಡನ್ ಹ್ಯಾಟ್ ಸಿಕ್ಕಿದೆ. ಇವತ್ತು ನೀನ್ ಮಾಡಿರೋ ಪ್ರತಿಯೊಂದು ಮೂಮೆಂಟ್. ಫಸ್ಟ್ ವಿಸಿಲ್ ಹೊಡಿರೋ ನಿತಿನ್, ವಿಸಿಲ್ ಹೊಡಿರೋ. ನಿತಿನ್, ನಾವ್ ಯಾವಾಗ್ಲೂ ಎಲ್ಲರಿಗೂ ಹಿಂಗ್ ದೃಷ್ಟಿ ತೆಗಿತೀವಿ. ಇವತ್ತು ನಿನ್ ಪ್ರತಿ ಬಾರಿ ಸ್ಟೇಜ್ ಮೇಲೆ ಇಟ್ಟಂತ ಆ ಪಾಯಿಂಟ್, ಆ ತಾಳ ಇದೆಲ್ಲ, ನಿನ್ ಪಾದಕ್ಕೇನೆ ಒಂದ್ ದೃಷ್ಟಿ ತೆಗಿಬೇಕು ಕಣೋ. ಇವನು ಏರಲ್ಲಿ ಒಂದು ಲೆಗ್ ಸ್ಪ್ಲಿಟ್ ಮಾಡ್ಬಿಟ್ಟು ಹಂಗೆ ವಾಪಸ್ ಎದ್ದೇಳ್ತಾನೆ. ಮಗ ಅದೊಂದ್ಸರಿ ಮಾಡ್ತೀಯ ಮಗ, ಪ್ಲೀಸ್, ಇಫ್ ಡೋಂಟ್ ಮೈಂಡ್. ಬ್ಲೂ ಜಾಕೆಟ್ ಹಾಕೊಂಡು ಬಾಯಿ ಮೇಲೆ ಬೆರಳು ಕುಟ್ಕೊಂಡು ಎಲ್ಲರಿಗೂ ಐಸ್ ಕ್ರೀಮ್ ಕೊಟ್ಟು ನನಗೆ ಕೊಡದೇ ಇರುವಂತ ವಿಚಾರ ರಾಘವೇಂದ್ರ. This is something else. Nitin Namale, Srivalli and Rahul I would really salute you for that. Taking responsibility. First to Srivalli ಬಗ್ಗೆ ಹೇಳ್ಬಿಡ್ತೀನಿ. Srivalli, you are a fantastic finding for DKD. Thank you so much for being a part of DKD. And Nitin, you're amazing ಕಣೋ. You're awesome. ನಿನ್ನ ಡಾನ್ಸ್ ಬಗ್ಗೆ ಮಾತಾಡೋದಕ್ಕೆ ನಾನು ಒಂದೊಂದ್ಸಲ ಅನ್ಸುತ್ತೆ
ನಾ ಜಡ್ಜ್ಮೆಂಟ್ ಮಾಡ್ಬೇಕಾದ್ರೆ ನನಗೊಂದು ಅರ್ಹತೆ ಇರಬೇಕು ಅಂತ. ಅಷ್ಟು ಚೆನ್ನಾಗಿ ಡಾನ್ಸ್ ಮಾಡ್ತೆ. ಯಾಕೆಂದ್ರೆ ಇಡೀ ಸ್ಟೇಜ್ ಯು ಹ್ಯಾವ್ ಓನ್ಡ್ ದ ಎಂಟೈರ್ ಸ್ಟೇಜ್ ಟುಡೇ. ಅಂಡ್ ಹಿ ಸೋ ಈಸಿ, ಹಿ ಸೋ ಈಸಿ. ಯಾಕೆ 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 ಹೇಳ್ತಿದ್ಯಾ? ಏನ್ ಕೇಳ್ತಿದ್ಯಾ ಮನೆ? ಯಾಕೆ ಇಲ್ಲ ಅವನ್ಗೆ ಇವತ್ತು ನಿಮ್ಮ ಮುಂದೆ ಡಾನ್ಸ್ ಮಾಡೋದು ಒಂದ್ ಕಡೆ ರಾಘು, ಇವತ್ತು ಒಂದ್ ಸ್ಪೆಷಲ್ ಕ್ಷಣ. ಸಾರಿ ರಾಘು, ನಾನು ಮಧ್ಯದಲ್ಲಿ ಪ್ಲೀಸ್ ಪ್ಲೀಸ್ ಮಾತಾಡ್ತೀನಿ. ಪ್ಲೀಸ್ ಪ್ಲೀಸ್. ನಿತಿನ್ ಹೇಳು ಯಾಕೆ? ನಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ. ಸೋ ಸ್ವೀಟ್. ಆಕ್ಚುಲಿ ಅವನಿಗೆ ಗೊತ್ತಿರ್ಲಿಲ್ಲ, ಅವನ್ ಇವಾಗ ನೋಡ್ದ. ಅಮ್ಮ ನಮಸ್ತೆ, ನಮಸ್ಕಾರ. ನಿತಿನ್, ಅಪ್ಪ ಅಮ್ಮ ಬಂದಿದ್ದಾರೆ. ಇಲ್ಲ, ಇಸ್ ಲಿಟಲ್ ಇಮೋಷನಲ್. ಅಮ್ಮ ಬನ್ನಿಮ್ಮ. ಇವತ್ತು ಅಲ್ಲಿ ಕುತ್ಕೊಂಡು ನಿಮ್ಮ ಮಗನ ಪರ್ಫಾರ್ಮೆನ್ಸ್ ನೋಡಿದ್ರಿ. ಅವ್ನ್ ಡಾನ್ಸ್ ಮಾಡ್ಬೇಕಾದ್ರೆ ಮಾಡೋ ಒಂದೊಂದು ಸ್ಟೆಪ್ಗೆ ಹೆಂಗೆ ವಿಸಿಲ್ ಚಪ್ಪಾಳೆ ಬೀಳ್ತಿತ್ತು ಅಂತ ನೋಡಿದ್ರಿ. ತಾಯಿಯಾಗಿ ನಿಮ್ಮ ಮಗನ ಬಗ್ಗೆ ಈ ಕ್ಷಣ ಎಷ್ಟು ಹೆಮ್ಮೆ ಅನಿಸ್ತಾ ಇದೆ? ತುಂಬಾ ಹೆಮ್ಮೆ ಅನಿಸ್ತದೆ ಮೇಡಮ್ ನಮ್ಗಂತೂ. ಇಷ್ಟೇ ಸಿಕ್ಕಿದ್ದೆ ಅವ್ನಿಗೆ ಅದೃಷ್ಟ ಅಂತ ಹೇಳ್ತೀನಿ ನಾನು. ದೊಡ್ಡ ಸ್ಥಾನ ತಂದ್ಬಿಟ್ಟ ಅಂತ ಅನ್ನಿಸ್ತೈತೆ ಮೇಡಮ್ ನನಗೆ. ತಂದೆ ತಾಯಿ ಅನ್ನೋ ಪ್ರೀತಿನೇ ಇಲ್ದಾಗ ಬೆಳೆದಿದ್ದ ನಾನು ಮೇಡಮ್. 7-8 ವರ್ಷ 7-8 ವರ್ಷ ನಿಮ್ಮಿಬ್ಬರಿಂದ ಸ್ವಲ್ಪ ದೂರ ಇದ್ದು ಡಾನ್ಸ್ಗೋಸ್ಕರ ಅವ್ನು ಹೋರಾಟ ಮಾಡಿ ಈ ವೇದಿಕೆ ಮೇಲೆ ಬಂದಿರೋದು. ಅವನು ಎಷ್ಟು ಕಷ್ಟಪಟ್ಟ. ನನಗೆ ಏನು ಹೇಳ್ತು ಸುಳ್ಳು ಹೇಳೋನು. ಏನು ಗೊತ್ತಾ, ನಾನು ಡ್ಯಾನ್ಸ್ ಹತ್ರ ಎಲ್ಲ ಚೆನ್ನಾಗಿ ಊಟ ಮಾಡ್ತಾ ಇದ್ದೀನಿ, ತಿಂತಾ ಇದ್ದೀನಿ, ಎಲ್ಲ ಆರಾಮಾಗಿದ್ದೀನಿ ಅಂತ ಹೇಳೋದು. ಆದ್ರೂ ನಮಗೆ ಮನಸ್ಸು ಇದು ಮಾಡ್ತಾ ಇತ್ತು. ಮನೆಗೆ ಬಂದಾಗ ನಾವು ಅವನಿಗೆ ಏನು ವ್ಯವಸ್ಥೆ ಬೇಕು ಎಲ್ಲ ಮಾಡಿ ಇದು ಮಾಡಿ ಕಳಿಸ್ತಿದ್ದೋ. ಆದ್ರೆ ಈ ಸ್ಟೇಜಲ್ಲಿ ನಾನು ಆಡಿ ನಿಮ್ಗೆ ತೋರಿಸ್ತೀನಿ ಅಂತ ಚಾಲೆಂಜ್ ಮಾಡಿದ್ದೆ. ನಿತಿನ್, ದಿಸ್ ಇಸ್ ಯೋರ್ ಮೂಮೆಂಟ್. ನಾನು ಡೈಲಿ ಏನೇ ಕಷ್ಟ ಬೀಳ್ಬೋದು, ನಾನು ಪ್ರತಿ ಕಷ್ಟ ಬೀಳೋದಕ್ಕೂ ಇವ್ರ ಖುಷಿಗೋಸ್ಕರನೇ, ಇವರಿಬ್ಬರಿಗೆ ಖುಷಿಗೋಸ್ಕರನೇ ನಾನು ಇದು ಮಾಡ್ತಾಯಿದ್ದೀನಿ. ಏನು ಮಾತಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಥ್ಯಾಂಕ್ ಯು ಜಿ ಕನ್ನಡ ಆ್ಯಂಡ್ ರಾಹುಲ್ ಮಾಸ್ಟರ್, ಥ್ಯಾಂಕ್ ಯು ಸೋ ಮಚ್. ರಕ್ಷಿತಾ ಅವರೇ, ತಂದೆ ತಾಯಿಯ ಪ್ರೀತಿ, ಈ ಪರ್ಫಾರ್ಮೆನ್ಸು, ಈ ಬಾಂಡಿಂಗು ಹೇಗೆ ಅನಿಸ್ತು? ಅಕುಲ್, ನಾವು DKD ತುಂಬಾ ವರ್ಷಗಳಿಂದ ಮಾಡ್ತಾ ಇದೀವಿ. ಪ್ರತಿಯೊಬ್ಬ ಡಾನ್ಸರ್ ಕೂಡ ಈ ವೇದಿಕೆ ಮೇಲೆ ಬಂದಾಗ ಮೊದಲನೇ ಬಾರಿ ಒಬ್ಬ ಕೊರಿಯೋಗ್ರಫರ್ ಒಂದು ಚಾನ್ಸ್ ಕೊಟ್ಟಾಗ, ಜಿ ಕನ್ನಡ ಒಂದು ಚಾನ್ಸ್ ಕೊಟ್ಟಾಗ ಇಷ್ಟೊಂದು ಜನ ಡಾನ್ಸರ್ಸ್ ಅವರು ತಂದೆ ತಾಯಿಗಳು ಈ ವೇದಿಕೆ ಮೇಲೆ ಬಂದು ಮಾತಾಡಿರೋದು ಕೂಡ ನೋಡಿದ್ದೀನಿ. ಒಂದೇ ಒಂದು ಮಾತು ನಾನು ತುಂಬಾ ಕ್ಲಿಯರ್ ಆಗಿ ಕೇಳಿರೋದೇನಂದ್ರೆ, ನಮ್ಮ ಆಸೆನ ನನ್ನ ಮಗ ಅಥವಾ ನನ್ನ ಮಗಳು ಈಡೇರಿಸಿದ್ಲು ಅಂತ.